ಅಮೃತ ವರ್ಷಿಣಿ ಲೋ ರಾಘವ, ಊರಿಗೆ ಹೋಗೋಣವಾ ಈಗ? ನೀನ್ ಅನ್ಕೊಂಡಿದ್ದಲ್ಲ ಆಯ್ತಲ್ಲೋ, ಈಗಲಾದ್ರೂ ಹೋಗೋಣ ಊರಿಗೆ. ಇನ್ನ ಎಷ್ಟು ದಿವಸ ಇಲ್ಲಿ ಇರ್ಬೇಕು ಅನ್ಕೊಂಡಿದ್ಯಾ ರಾಘವ? ಅದ್ ಯಾವ ಗಳಿಗೆಯಲ್ಲಿ ನಮ್ಮಪ್ಪ ಈ ಊರಿಗೆ ನನ್ನ ಹೆಣ್ಣು ನೋಡ್ಕೊಂಬ ಅಂತ ಕಳ್ಸಿದ್ರು. ನಿನ್ ಕನ್ಸಿನ ರಾಣಿ ಕಾಣಿಸ್ಕೊಂಡ್ಲು, ಹೋಗಿ ಮರಗ್ ಗುದ್ದೆ. ಅವಳು ಅವ್ರ ಮನೆ ಕರ್ಕೊಂಡೋದ್ಲು, ಉಪಚಾರನೂ ಆಯ್ತು, ರಾತ್ರಿ ಅಲ್ಲೇ ಉಳ್ಕೊಂಡಿದ್ದಾಯ್ತು. ಇನ್ನ ಏನ್ ಉಳ್ಸಿದ್ಯಾ ರಾಜ? ಮಂತ್ರಿಗಳೇ, ಈ ರಾಜ ಆ ಕನಸಿನ ರಾಣಿಯನ್ನು ನೋಡಿದರೆ ಆಯ್ತೆ? ಮಹಾರಾಣಿಯಾಗುವವಳಿಗೆ ನನ್ನ ಪ್ರೇಮ ನಿವೇದನೆ ಮಾಡಬಾರದೆ? ಮತ್ತೆ ಮಹಾರಾಣಿಯನ್ನು ಭೇಟಿ ಮಾಡಿ ಅವಳಿಗೆ ನನ್ನ ಪ್ರೇಮ ನಿವೇದನೆಯನ್ನು ಮಾಡಿ ನಂತರ ನಮ್ಮ ರಾಜ್ಯದ ದಾರಿ ಹಿಡಿಯೋಣ. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಅಲ್ಲೋ ರಾಘವ, ಮೊದ್ಲು ಅಮ್ಮನಿಗೆ ಹೇಳ್ತೀನಿ ಆ ಹುಡುಗಿ ಬಗ್ಗೆ ಅಂದ್ಯಲ್ಲೋ, ಈಗ ಪ್ರೇಮ ನಿವೇದನೆ ತನಕ ಮುಂದುವರೆದ್ ಬಿಡ್ತೀಯಾ? ಆಮೇಲೆ ಅಮ್ಮ ಬೇಡ ಅಂದ್ಬಿಟ್ರೆ? ರಾಜಮಾತೆಯವರು ನಾನು ಆಯ್ಕೆ ಮಾಡಿದ್ದ ಮಹಾರಾಣಿಯನ್ನು ಅಲ್ಲಗಳೆಯುವುದಿಲ್ಲ, ಖಂಡಿತವಾಗಿಯೂ ಒಪ್ಪುತ್ತಾರೆ ಎನ್ನುವ ನಂಬಿಕೆ ನನಗಿದೆ ಮಂತ್ರಿಗಳೇ. ನಾನು ಹೇಳುವವರೆಗೂ ನಮ್ಮ ರಾಜ್ಯದ ದಾರಿಯನ್ನು ಹಿಡಿಯುವುದು ಬೇಡ. ಲೋ ರಾಘವ, ನಿನ್ನ ನೋಡಿದ್ರೆ ಗಂಧರ್ವ ವಿವಾಹ ಆಗಿ ಫಸ್ಟ್ ನೈಟ್ ಮುಗಿಸ್ಕೊಂಡೆ ಮನೆಗೆ ಬರೋದು ಅಂತ ಅನಿಸ್ತಾ ಇದೆ. ಟೆನ್ಷನ್ ಆಗ್ತಿದ್ಯಲ್ಲೋ ನನ್ಗೆ. ಏನು ಹೆದರಿಕೊಳ್ಳಬೇಡ, ನಾನು ರಾಜಕುಮಾರ, ನಿನ್ನಂತ ಜಾರಕುಮಾರನಲ್ಲ. ರೀ, ನೀವು ನನ್ನ ಬಿಟ್ಟು ಹೋದ್ಮೇಲೆ ನಮ್ಮ ಮಗ ಸಾಗರನು ನಮ್ಮಿಂದ ದೂರ ಆದ. ಈಗ ನನ್ನ ಪಾಲು ಉಳಿದಿರೋದು ರಾಘವ ಒಬ್ಬನೇ. ಅವನು ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಆಗಬಾರ್ದು. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ರೀ. ಎಲ್ಲರೂ ಸೇರ್ಕೊಂಡು ಅವ್ರ ಭವಿಷ್ಯ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಮಾವನಿಗೆ ಗೊತ್ತಿಲ್ಲದೆ ಅವ್ರ ಬೆನ್ನ ಹಿಂದೆ ಏನೇನೋ ನಡೀತಾ ಇದೆ. ಆದ್ರೆ ಇದನ್ನೆಲ್ಲ ಹೇಗೆ ತಪ್ಪಿಸೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಆದ್ರೆ ನಾನೇನ್ ಮಾಡ್ಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀವೇ ನನಗೆ ದಾರಿ ತೋರಿಸ್ಬೇಕು. ಸಾನ್ವಿ ಯಾವುದೇ ರೀತಿಲೂ ರಾಘವಂಗೆ ಜೋಡಿನೇ ಅಲ್ಲ. ಆದ್ರೆ ಮನೇಲಿ ನಡೀತಾ ಇರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಬಸು ಈ ಮದುವೆ ಮಾಡಿ ತೀರ್ತೀನಿ ಅಂತ ಹಠ ಹಿಡ್ದಿದ್ದಾಳೆ. ಹೇಗೆ ಕಾಪಾಡ್ಲಿ ನನ್ನ ಕಂದನ್ನ ನಾನು? ಅಮ್ಮ, ಭುವಿ ಎಲ್ಲೇ ಹೋಗಿದೆ? ಯಾಕೆಷ್ಟು ಲೇಟು? ಸಾರಿ ಮಾ, ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟಿದ್ದೆ. ಎಷ್ಟು ಸತಿ ಹೇಳಿದ್ದೀನಿ ಭುವಿ ನಿಂಗೆ, ಹಾಗೇನಾದರೂ ಹೋಗೋದಿದ್ರೆ ನನಗೊಂದು ಫೋನ್ ಮಾಡಿ ಹೇಳು ಅಂತ. ನನ್ನ ಮಾತೆ ಕೇಳಲ್ಲ. ಸಾರಿ ಮಾ. ಇದೊಂದು ಹೇಳೋದು ಚೆನ್ನಾಗಿ ಕಲ್ತಿದ್ಯಾ ಕಣೆ. ನೋಡು, ನನ್ನ ಮಕ್ಕಳು ಯಾವುದೇ ಕಾರಣಕ್ಕೂ ಯಾರು ಬೆರಳು ಮಾಡಿ ತೋರಿಸೋ ಹಾಗೆ ನಡ್ಕೋಬಾರ್ದು ಅಷ್ಟೇ. ಅತ್ತಿಗೆ, ನಿಮ್ಮ ಮಕ್ಕಳನ್ನ ಎಷ್ಟು ಅಂತ ಅಂಗೈಯಲ್ಲೇ ಇಟ್ಕೊಂಡಿರ್ತೀರಾ? ಬಿಟ್ಟುಬಿಡಿ ಅವರನ್ನ, ಅವ್ರಿಗೇನು ಬೇಕೋ ಅದು ಮಾಡ್ಕೋತಾರೆ. ಇಲ್ಲ ಅತ್ತೆ, ನಾನು ಅಮ್ಮಂಗೆ ಕಾಲ್ ಮಾಡಿ ಹೇಳಬೇಕಿತ್ತು, ನಂದೇ ತಪ್ಪು. ನಿನ್ನ ವಿಷಯ ಅಷ್ಟೇ ಅಲ್ಲ ಭುವಿ, ರಾಘವನ್ ವಿಷಯ ಕೂಡ. ಅತ್ತಿಗೆ, ನೀವೇನು ಮಾಡಿದ್ರೂ ಅವನನ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಅವನು ನನ್ನ ಸೋದರಳಿಯ. ನನ್ನ ಮಾತನ್ನ ಅವನು ಯಾವತ್ತಿಗೂ ಮೀರೋದಿಲ್ಲ. ನನಗೆ ಗೊತ್ತು ನೀವು ಅವನನ್ನು ಕಟ್ಟಾಕೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತ. ಆದರೆ ಆ ಪ್ರಯತ್ನಗಳೆಲ್ಲ ವ್ಯರ್ಥವಾಗತ್ತೆ. ಯಾಕೆ ಅಂದರೆ ನಾನೇನು ಅನ್ಕೊಂಡಿದ್ದೀನೋ ಅದೇ ಆಗೋದು.
ಆ ವ್ಯರ್ಥ ಪ್ರಯತ್ನ ಮಾಡದೇ ಇರೋದು ನಿಮಗೂ ಒಳ್ಳೆಯದು, ಗುಡ್ಡುಗೂ ಒಳ್ಳೆಯದು. ಅಕಸ್ಮಾತ್ ನೀವೇನಾದರೂ ಅದಕ್ಕೆ ಅಡ್ಡ ಬಂದರೆ ಅದರ ಪರಿಣಾಮ ನೆಟ್ಟಗಿರಲ್ಲ. ನಾನು ಯಾವ ಮಟ್ಟಕ್ಕೆ ಹೋಗಬಲ್ಲೆ ಅನ್ನೋ ಪರಿಕಲ್ಪನೆ ನಿಮಗಿದೆ ಅಂತ ಅನ್ಕೋತೀನಿ. ಸೊ ನನ್ನ ಸೋದರ ಅಳಿಯ ಈ ಮನೆ ಅಳಿಯ ಹಾಗೆ ಆಗ್ತಾನೆ. ಇದು ನಿಮಗೆ ಎಷ್ಟು ಬೇಗ ಅರ್ಥ ಆಗುತ್ತೋ ಅಷ್ಟು ಒಳ್ಳೆಯದು. ಏನಾಯ್ತಮ್ಮ? ಹೇಳ್ತೀನಿ. ನನ್ನ ಕನ್ಸಿನ ರಾಣಿನ ನಾನು ಇಲ್ಲೇ ನೋಡಿದ್ದು. ಇಲ್ಲಿ ಟೀಚರ್ ಇರಬೇಕು ಅವಳು. ನೋಡೇ ಬಿಡ್ತೀನಿ. ಇಂಥ ಚಾನ್ಸ್ಗಳು ಮಿಸ್ ಆದರೆ ಲೈಫಲ್ಲಿ ಮತ್ತೆ ಸಿಗುತ್ತೋ ಇಲ್ವೋ. ಅಕ್ಕಂಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬ್ರೇಕ್ ಸಿಗುತ್ತೆ, ಅವಾಗ ಅವಳನ್ನು ಮಾತಾಡ್ಸ್ಕೊಂಬರ್ಬೋದು. ಮಾತಾಡ್ಸ್ಕೊಂಬರ್ತೀನಿ. ನಿಮ್ಮ ಲೈಫ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾನು ಜೊತೆಯಾಗಿರ್ತೀನಿ ರೀ. ನನ್ನ ನಂಬಿ. ನೀವಿಲ್ದೆ ನನ್ನ ಲೈಫು ಶೂನ್ಯ ರೀ, ಶೂನ್ಯ. ನನಗೆ ಈ ಊರಲ್ಲೆಲ್ಲೂ ರೆಡ್ ರೋಸ್ ಸಿಗ್ಲಿಲ್ಲ. ಇದು ಕೆಂಪಗಿತ್ತು, ಅದಕ್ಕೆ ಇದನ್ನೇ ತಂದ್ಬಿಟ್ಟೆ. ನನಗೆ ನಿಮ್ಮ ಹೆಸರು ಕೂಡ ಗೊತ್ತಿಲ್ಲ. ಆದರೂ ನಿಮ್ಮನ್ನ ನೆನ್ನೆ ಮೊನ್ನೆ ನೋಡಿದ್ದಲ್ಲ. ನನ್ನ ಕನಸಲ್ಲಿ ತುಂಬ ವರ್ಷಗಳಿಂದ ಬರ್ತಾ ಇದ್ದೀರಾ. ಇದೇ ಕಣ್ಣು, ಇದೇ ಮೂಗು, ಇದೇ ತುಟಿಗಳು. ಆದರೆ ಮುಖ ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನನ್ನ ಕನಸಲ್ಲಿ ಬಂದವಳು, ಮನಸ್ಸಲ್ಲಿದ್ದವಳು ಇವತ್ತು ಎದುರುಗಡೆ ಬಂದಿದ್ದಾಳೆ. ನಾನು ನಿಮ್ಮನ್ನ ತುಂಬ ತುಂಬ ನೀವು ಊಹಿಸ್ಕೊಳ್ಳೋಕ್ಕೂ ಆಗದಿರೋಷ್ಟು ಪ್ರೀತಿಸ್ತಾ ಇದ್ದೀನಿ. ಇದನ್ನ ಸಿನಿಮಾ ಡೈಲಾಗ್ ಅನ್ಕೋಬೇಡಿ. ಇದೇ ನನ್ನ ಮನಸ್ಸಲ್ಲಿರೋ ಮಾತು. ಮನಸ್ಸು ಒಂದು ಸಿನಿಮಾನೇ ಅಲ್ವಾ? ನೀವಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ.
ಪ್ಲೀಸ್ ಕಣ್ರಿ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಯಾಕ್ರಿ, ಯಾಕೆ ಹೆದರ್ಕೋತಾ ಇದ್ದೀರಾ? ಸಿಟಿಯಿಂದ ಬಂದು ಹಳ್ಳಿಯವ್ರನ್ನ ನಂಬಿಸಿ ಪ್ರೀತಿಸಿ ಹೊರಟೋಗ್ತಾರೆ, ಆಮೇಲೆ ಇನ್ಯಾವತ್ತೂ ಬರಲ್ಲ ಅನ್ನೋ ಸಿನಿಮಾಗಳನ್ನ ನೋಡಿರ್ತೀರಾ ಅಲ್ವಾ ನೀವು? ನಾನು ಆ ಥರ ಅಲ್ಲ ರೀ. ಯಾವತ್ತು ನಿಮ್ಮನ್ನು ನೋಡಿದ್ನೋ, ಯಾವತ್ತು ನಿಮ್ಮ ಮೇಲೆ ಕೊಚ್ಚೆ ಹಾರಿಸಿ ನೀವು ನನಗೆ ಬಂದು ಬೈದ್ರೋ, ಆವತ್ತೇ ನಾನು ನಿರ್ಧಾರ ಮಾಡಿದೆ ನೀವೇ ನನ್ನ ಲೈಫಲ್ಲಿ ಇರಬೇಕು ಅಂತ. ನಿಮ್ಮ ಮನೆಗೆ ಬಂದಾಗ ಗೊತ್ತಾಯಿತು ನಿಮಗೆ ಗಂಡು ಹುಡುಕ್ತಾ ಇದ್ದಾರೆ ಅಂತ. ಅದಕ್ಕೆ ತಡ ಮಾಡಬಾರ್ದು ಅಂತ ಪ್ರಪೋಸ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ, ಡೋಂಟ್ ವರಿ. ಒಪ್ಕೋತೀರಾ ನೀವು? ನನ್ನ ಇಷ್ಟಪಡ್ತೀರಾ? ಬನ್ನಿ ನನ್ನ ಜೊತೆ. ಇವಳೇನಾದ್ರೂ ನನ್ನ ಹೊಡ್ಸಕ್ ಜೊತೆಗೆ ಬಾ ಅಂತ ಕರೀತಿದ್ದಾಳ. ಇವತ್ತು ಏನಾದ್ರೂ ಆಗ್ಲಿ, ಒಂದು ತೀರ್ಮಾನ ಆಗ್ಲೇಬೇಕು. ನಡಿ ರಾಘವ. ನಾನು ನಿನ್ನ ಜೊತೆ ಮಾತಾಡಿದೆ, ವರ್ಷನ್ ಬಗ್ಗೆ ಇದ್ದಿದ್ದ ಪ್ರೀತಿನ ನಿನ್ನ ಹತ್ರ ಹೇಳ್ಕೊಂಡೆ. ಈ ವಿಷಯನ ಯಾವ ಕಾರಣಕ್ಕೂ ವರ್ಷಂಗೆ ಹೇಳಬೇಡ. ಆದರೆ ನಿಮಗೆ ಹೇಗೆ ಗೊತ್ತಾಯ್ತು ನನಗೆ ಹೆದರಿಕೆ ಇದೆ ಅಂತ? ಹೇಳ್ತೀನಿ, ಸಮಯ ಬಂದಾಗ ಹೇಳೇ ಹೇಳ್ತೀನಿ. ಅಮೃತವರ್ಷಿಣಿ ಅಮೃತವರ್ಷಿಣಿ ನೀವಿಬ್ರು ಟ್ವಿನ್ಸಾ? ಹೌದು, ನಾನು ಅಮೃತ, ಅವಳು ನನ್ನ ವರ್ಷ ಅಕ್ಕ. ಎಲ್ಲರೂ ಹುಡ್ಕೊಂಡ್ ನಿನ್ನ ವರ್ಷ, ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ನಾವಿಲ್ಲಿಂದ ಹೊರಟೋಗ್ತಾ ಇದ್ದೀವಿ. ಇಲ್ಲ, ನಾನ್ ಬಿಡಲ್ಲ. ನೀವ್ ಎಲ್ಲಿಗೂ ಹೋಗಕ್ ನಾನ್ ಬಿಡಲ್ಲ. ಹೇಗಾದ್ರೂ ಮಾಡಿ ನಮ್ ಹಳ್ಳಿಗೆ ಹೊರಟೋಗ್ತೀವಿ. ಆದ್ರೆ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ವರ್ಷ. ಸಾರಿ ಅಮೃತ, ನೀನೇ ವರ್ಷ ಅಂತ ಅಂದ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ.
ನಿನಗೆ ಮೊದಲೇ ಭಯ ಜಾಸ್ತಿ, ತುಂಬ ಹೆದರ್ಬಿಟ್ಟಿದೆ ಅಲ್ವಾ? ನಿಮಗೆ ಹೇಗೆ ಗೊತ್ತು ನಂಗೆ ಹೆದರಿಕೆ ಅಂತ? ನಾನು ಅಮ್ಮನ್ ಚೆನ್ನಾಗಿ ನೋಡ್ಕೋತೀನಿ ಅಂತ ಅಮ್ಮಂಗೆ ಪ್ರಾಮಿಸ್ ಮಾಡಿದ್ದೆ. ಇಲ್ಲಿರೋ ತನಕ ಅಮ್ಮ ಖುಷಿಯಾಗಿರಕ್ಕಾಗಲ್ಲ, ಅದಕ್ಕೆ ಇಲ್ಲಿಂದ ಹೊರಟೋಗ್ತೀವಿ. ಅಮೃತ, ನನ್ನದೊಂದು ಮಾತನಾಡ್ಸ್ಕೊಡ್ತೀಯಾ? ನಾನು ನಿನ್ನ ಜೊತೆ ಮಾತಾಡಿದೆ, ವರ್ಷನ್ ಬಗ್ಗೆ ಇದ್ದಿದ್ದ ಪ್ರೀತಿನ ನಿನ್ನ ಹತ್ರ ಹೇಳ್ಕೊಂಡೆ. ಈ ವಿಷಯನ ಯಾವ ಕಾರಣಕ್ಕೂ ವರ್ಷಂಗೆ ಹೇಳಬೇಡ. ಆದರೆ ನಿಮಗೆ ಹೇಗೆ ಗೊತ್ತಾಯಿತು ನನಗೆ ಹೆದರಿಕೆ ಇದೆ ಅಂತ? ಹೇಳ್ತೀನಿ, ಸಮಯ ಬಂದಾಗ ಹೇಳೇ ಹೇಳ್ತೀನಿ. ಏನು ನಡೀತಿದೆ ಅಮ್ಮ? ಹೇಳ್ತೀನಿ ಪುಟ್ಟ, ಆದರೆ ನಡೀತಿರೋದು ಮಾತ್ರ ಮನಸ್ಸಿಗೆ ಖುಷಿ ಕೊಡೋವಂಥದ್ದಲ್ಲ. ನಡೀದೇ ಇದ್ರೆ ಸಾಕು ಅಂತ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ. 3 ಒಳ್ಳೆ ಮುಹೂರ್ತಗಳಿವೆ. ವಸು ನಿನ್ ಗಂಡ ಬಂದ. ಅಮೃತ ವರ್ಷಿಣಿ ಅಮೃತ ವರ್ಷಿಣಿ ಶಾಸ್ತ್ರಿಗಳೇ, ಒಳ್ಳೆ ದಿನ ಯಾವತ್ತಿದೆ ನೋಡಿ. ಏನು ನಡೀತಿದೆ ಅಮ್ಮ? ಹೇಳ್ತೀನಿ ಪುಟ್ಟ, ಆದರೆ ನಡೀತಿರೋದು ಮಾತ್ರ ಮನಸ್ಸಿಗೆ ಖುಷಿ ಕೊಡೋವಂಥದ್ದಲ್ಲ. ನಡೀದೇ ಇದ್ರೆ ಸಾಕು ಅಂತ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ. ಹಾಗಾದ್ರೆ ಹೇಳು ತಾತಂಗೆ. ಹೇಳಕ್ಕಾಗಲ್ಲ ಪುಟ್ಟ, ಕಟ್ ಹಾಕ್ದಾಗ ಆಗಿದೆ. ಮಾವನೇ ಸೂಕ್ಷ್ಮ ಅರ್ಥ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ಮುಹೂರ್ತಗಳಿವೆ. ವಸು ನಿನ್ ಗಂಡ ಬಂದ.
ಈ ಸ್ಮೈಲ್ ಮುರುಳಿಗೂ ಒಂದು ದಿವಸ ಬರುತ್ತೆ. ಎಲ್ಲರೂ ಸಿಳ್ಳೆ ಹೊಡೆದು ಹೂವಿನ ಮಾಲೆ ಹಾಕಿ ಸ್ವಾಗತ ಮಾಡ್ತಾರೆ. ನೋಡ್ತಾ ಇರಿ. ಈ ಸ್ಮೈಲು ವಜ್ರಮುನಿ ಸ್ಮೈಲ್ ಅಲ್ಲ, ನಮ್ಮ ಹೀರೋ ಟೈಗರ್ ಪ್ರಭಾಕರ್ ಸ್ಮೈಲ್. ಬಾಪ ಮುರಳಿ. ಚೆನ್ನಾಗಿದ್ದೀರಾ ಮಾವ? ಚೆನ್ನಾಗಿದ್ದೀನಪ್ಪ. ಪುಟ ಎಷ್ಟು ದೊಡ್ಡಳಾಗ್ಬಿಟ್ಟಿದ್ಯಾ. ಕೂತ್ಕೊಳ್ಳಮ್ಮ, ಕೂತ್ಕೋ. ಮಾವ ನೀವು ಕೂತ್ಕೊಳ್ಳಿ. ನೀನೇನೆ ಇಷ್ಟು ಚೆನ್ನಾಗಾಗ್ಬಿಟ್ಟಿದ್ಯಾ? ಬರ್ತಾ ನಿನ್ನ ವಯಸ್ಸು ಕಡಿಮೆ ಆಗ್ತಾ ಇದೆಯಾ? ನೀವ್ಯಾಕೆ ಬಂದ್ರಿ ಇಲ್ಲಿ? ಗಂಡನ ಹೆಸರು ನೆನಪಿದೆ. ವಾವ್, ಸಂತೋಷ. ನನ್ನ ಮಗಳ ಮದುವೆ ವಿಚಾರ ನಡೀತಾ ಇದೆ. ನಾಳೆ ದಿನ ಕನ್ಯಾದಾನ ಮಾಡೋಕ್ಕೆ ನಾನು ಬೇಕಲ್ವಾ? ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ ಆಗಿ ಬಂದೆ ಮಾವ. ಮೂರು ಮುಹೂರ್ತ ಅಂತ ಹೇಳಿದ್ನಲ್ಲ, ಅದರಲ್ಲಿ ಬಹಳ ಪ್ರಶಸ್ತವಾಗಿರೋ ಮುಹೂರ್ತ ಇದೇ ತಿಂಗಳು 14ನೇ ತಾರೀಕು. 14th ಓಕೆ ಅಲ್ವಾ ಅಮ್ಮ? ದಿನ ಯಾವುದು ಒಳ್ಳೆಯದು ಅನ್ನೋದು ಮುಖ್ಯ ಅಲ್ಲ, ಒಬ್ರನ್ನೊಬ್ರು ಒಪ್ಕೊಂಡಿದ್ದಾರೆ ಅನ್ನೋದು ಮುಖ್ಯ. ಯಾವಾಗಲೂ ನಾನು ಹಿಂಗೆ ಹೇಳ್ತಿರ್ಲಿಲ್ವಾ, ಒಬ್ಳು ಕನ್ಸಲ್ಲಿ ಬರ್ತಾಳೆ, ತುಂಬ ಕಾಡ್ತಾಳೆ, ಕನ್ಸಲ್ಲೇ ನೋಡಿ ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಹೌದು. ಅವಳಿನ್ಯಾರೂ ಅಲ್ಲಮ್ಮ, ವರ್ಷ.